ನನ್ನ ಮಗಳ ಮದುವೆ ಆಗೋವರೆಗೂ ನಿಮ್ಮ ಮಕ್ಕಳ ಮದುವೆ ಸಾಧ್ಯನೇ ಇಲ್ಲ. ಗಂಡಸರು ಅನ್ಯಾಯ ಮಾಡಿದಾಗ ಅವ್ರಿಗೆ ಪಶ್ಚಾತ್ತಾಪ ಆಗ್ಲೇಬೇಕು. ಆಗ್ಲೇ ಇನ್ನೊಂದು ಹೆಣ್ಣಿಗಾಗೋ ಅನ್ಯಾಯ ತಪ್ಪು ಹೋಗೋದು. ಹಲೋ, ಏನ್ರಿ ಪ್ರಸಾದ್, ಏನ್ ತಿಳ್ಕೊಂಡಿದ್ದೀರಾ ನಮ್ಮನ್ನ ನೀವು? ನಿಮ್ಮ ಮಗಳಿಗೆ ಮದುವೆ ಆಗಿಲ್ಲ, ನಿಮ್ಮ ಮಗಳು ಕಾಣಿಸ್ತಾ ಇಲ್ಲ ಅನ್ನೋ ಕಾರಣ ಮುಂದೆ ಇಟ್ಕೊಂಡು ಮನೆಗೆ ಬಂದು ಜಗಳ ಮಾಡ್ತೀರ. ದೊಡ್ಡವರಾಗಿ ಮಾಡೋ ಕರ್ತವ್ಯ ಇದೇನ್ರಿ ನಿಮ್ದು? ಎಂಗೇಜ್ಮೆಂಟ್ ಮಾಡಿ ಮದುವೆ ದಿನಾನೂ ಫಿಕ್ಸ್ ಮಾಡಿ ಮದುವೆ ದಿನ ಹಸೆಮಣೆ ಏರಿದ ನನ್ನ ಮಗಳ ಮದುವೆನ ಕ್ಯಾನ್ಸಲ್ ಮಾಡಿದವ್ರು ಯಾರ್ರಿ? ನೆನಪಿದ್ಯಾ ನಿಮಗೆ? ಅದಕ್ಕೆ ಕಾರಣ ಏನು ಅನ್ನೋದು ನೆನಪಿದ್ಯಾ ನಿಮಗೆ? ಮದುವೆ ದಿನ ಮದುವೆ ಹಾಲ್ನಲ್ಲಿ ತೋರಿಸಲಿಲ್ವ ವಿಡಿಯೋ? ಅದನ್ನು ನಡೆದಿರೋ ಘಟನೆ ನೋಡಿದ ಮೇಲೆ ಈ ಪ್ರಶ್ನೆ ಕೇಳ್ತಿರಲ್ಲ. ನಿಮ್ಮ ಮಗಳು ಮಯೂರಿ ಜಯಂತನ ಮದುವೆ ನಿಲ್ಲಿಸೋದಕ್ಕೆ ಮಾಡಿರೋ ನಾಟಕ ಇದು. ಇಷ್ಟೆಲ್ಲ ಗೊತ್ತಿದ ಮೇಲೂ ತಿರ್ಗಾ ಮದುವೆ ಮಾಡೋಕ್ಕಾಗುತ್ತೇನ್ರಿ? ಆ ವಿಚಾರನ ಎಲ್ಲರ ಮುಂದೆ ತೋರಿಸೋ ಅಗತ್ಯ ಏನಿತ್ತು? ನಾವೇ ಕೂತ್ಕೊಂಡು ಬಗೆಹರಿಸಬಹುದಿತ್ತಲ್ಲ. ಹಸೆಮಣೆ ಏರಿದ ಮೇಲೆ ಅವಮಾನ ಮಾಡೋದು ಸರಿನಾ? ಸರ್, ಆಸ್ಪತ್ರೆಯಲ್ಲಿ ನಡೆದ ಘಟನೆ ಮರ್ತೋಯ್ತಾ ನಿಮಗೆ? ಜಯಂತ ನಿಮ್ಮ ಮಗಳು ಚಾರನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ ಅಂತ ನಿಮ್ಗೆ ಹೇಳಿದ್ವಿ. ಆದ್ರೂ ಯಾಕ್ರಿ ನಮ್ಮ ಮಕ್ಕಳ ಜೊತೆ ಈಗ ಆಟ ಆಡ್ತೀರಿ? ಜಯಂತ್ ಜೊತೆನ? ಸುಮ್ಮನಿರ್ರಿ. ನನ್ನ ಮಗಳಿಗೆ ಬೇರೆ ಕಡೆ ಸಂಬಂಧ ನೋಡಿದ್ದೀನಿ. ನನ್ನ ಮಗಳ ಮದುವೆ ಆಗೋವರೆಗೂ ನಿಮ್ಮ ಮನೇಲಿ ಯಾವ ಶುಭ ಕಾರ್ಯನೂ ನಡೀಬಾರ್ದು ಅಂತ ನಾನು ಹೇಳಿದ್ದೀನಿ. ಅಷ್ಟಕ್ಕೂ ನೀವು ನನ್ನ ಮಾತು ಮೀರಿ ಮುಂದುವರೆದ್ರೆ ತುಂಬಾ ಅತಿಯಾಗಿ ಆಡ್ತಾ ಇದ್ದೀರಿ ನೀವು. ಮನೆಗೆ ಬಂದು ಜಗಳ ಆಡಿದಿರಿ, ದುರ್ವರ್ತನೆ ತೋರಿದಿರಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಹಲೋ ವಿಶ್ವನಾಥ್, ನನ್ನ ಇನ್ಫ್ಲೂಯೆನ್ಸ್ ಏನು ಅನ್ನೋದನ್ನ ಕಂಡೋರು ನೀವು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕೊಡ್ರಿ. ನನ್ನ ಮಗಳ ಕಾಣೆ ಆಗೋಕೆ ನೀವೇ ಕಾರಣ ಅಂತ ಈ ಕಡೆಯಿಂದ ನಾನು ಕಂಪ್ಲೇಂಟ್ ಕೊಡ್ತೀನಿ. ನೀವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ಮಾಡ್ರಿ. ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಮಾಡಿ ತೋರಿಸ್ತೀನಿ. ನೋಡಿ ಪ್ರಸಾದ್ ಅವರೇ, ದಿನ ಈ ರೀತಿ ಕಿತ್ತಾಡೋದು ಚೆನ್ನಾಗಿರೋದಿಲ್ಲ. ನಮ್ಮ ಮಧ್ಯೆ ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದೇನ್ರಿ ಪೊಲೀಸು ಕಂಪ್ಲೇಂಟು ಅಂದ ತಕ್ಷಣ ಸೈಲೆಂಟ್ ಆಗ್ಬಿಟ್ರಿ? ನೋಡಿ ವಿಶ್ವನಾಥ್, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋಕ್ಕಾಗಲ್ಲ. ನನ್ನ ಮಗಳ ಮದುವೆ ಆದ್ಮೇಲೆ ನಿಮ್ಮ ಮಗಳ ಮದುವೆ. ಈ ಗೆರೆನ ದಾಟಕ್ ಪ್ರಯತ್ನ ಮಾಡಬೇಡಿ ಅಷ್ಟೇ. ಹೇಳು ಮೇಘ. ಜಯಂತಣ್ಣ, ನಿನ್ಗೊಂದು ವಿಷಯ ಹೇಳಬೇಕಿತ್ತು. ಹಾಗಾದರೆ ನಿಮ್ಮನ್ನು ನೋಡಕ್ಕೆ ಬಂದಿದ್ದ ಸಂಬಂಧಗಳು ಕ್ಯಾನ್ಸಲ್ ಆದಾಗೆ ಅಲ್ವಾ? ಅದೇನೋ ಗೊತ್ತಿಲ್ಲ ಜಯಂತಣ್ಣ. ಆದರೆ ಪ್ರಸಾದ್ ಅವರು ಕರೆಕ್ಟ್ ಟೈಮಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ರು. ಒಳ್ಳೆ ಕೆಲಸನ? ಏನದು? ಅಪ್ಪ ಅಮ್ಮನ ಪಾಲ್ಗೆ ಅವ್ರು ವಿಲನ್ ಆದರೆ ನಮ್ಮ ಪಾಲ್ಗೆ ಅವರು ದೇವ್ರಾಗ್ಬಿಟ್ರು ಕಣೋ. ಅಂತೂ ಮಯೂರಿ ನೋಡಕ್ಕೆ ಬಂದವನಿಗೆ ಚಂಬೆ ಗತಿ. ಅದೇನೋ ಗೊತ್ತಿಲ್ಲ, ಪ್ರಸಾದ್ ಅವ್ರು ಬಂದು ಜಗಳ ಮಾಡಿದ್ದಂತೂ ನಿಜ.
ಆದರೆ ಇದರಿಂದ ಗಂಡಿನ ಮನೆ ಕಡೆಯವ್ರಿಗೆ ಮುಜುಗರ ಆದ ಹಾಗೇನು ಕಾಣಿಸ್ಲಿಲ್ಲ. ಎಲ್ಲ ಗೊತ್ತಿರೋರ್ ಥರನೇ ಸುಮ್ಮನೆ ಕೂತಿದ್ರು. ಈ ಸಂಬಂಧನೇ ಬೇಡ, ನಿಮ್ಮ ಮನೆ ಹುಡುಗಿನೇ ಬೇಡ ಅಂತ ಎದ್ದು ಹೋಗ್ತಾರೆ ಅನ್ಕೊಂಡೆ. ಮತ್ತೇನಾಯ್ತು? ಎಲ್ಲ ಸಮಸ್ಯೆ ಸರಿ ಹೋದ್ಮೇಲೆ ಫೋನ್ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಅಂತ ಹೇಳಿ ಹೋದ್ರು. ಆದರೂ ಇದೊಂದು ಇನ್ಸಿಡೆಂಟು ಗಂಡಿನ ಕಡೆಯವ್ರಿಗೆ ಗಂಡಿಗೆ ಹುಳ ಬಿಟ್ಟಾಗ ಆಗಿರೋದಂತೂ ಸತ್ಯ. ಆ ಹುಳ ಸ್ವಲ್ಪ ಜೋರಾಗಿ ವರ್ಕ್ ಮಾಡಿದ್ರೆ ಮದುವೆ ಕ್ಯಾನ್ಸಲ್. ನನಗೂ ಸಮಾಧಾನ, ಮಯೂರಿ ವಿಷಯಕ್ಕೆ ನಿನಗೂ ಸಮಾಧಾನ. ಮಯೂರಿ ನನಗೆ ಅಂತ ಆ ದೇವರು ನನ್ನ ಹಣೆ ಮೇಲೆ ಬರ್ದಾಗಿದೆ ಮೇಘ. ನೂರಾರು ಹುಡುಗರು ಬಂದು ನೋಡ್ಕೊಂಡು ಹೋಗ್ಲಿ, ಕೋಟ್ಯಾಧೀಶ್ವರನೇ ಬಂದು ಓಕೆ ಅನ್ಲಿ, ಮಯೂರಿ ಕೊನೆಗೆ ಮದುವೆ ಆಗೋದು ಈ ಜಯಂತನ್ನ. ಹಾಗೇನಾದರೂ ಆದರೆ ನನಗೂ ಖುಷಿನೇ ಜಯಂತಣ್ಣ. ಸರಿ ಮೇಘ, ಹಾಗಾದ್ರೆ ನಾನು ಫೋನ್ ಇಡ್ತೀನಿ. ಸರಿ, ಬಾಯ್. ಹಲೋ. ಹಲೋ, ನಾನು ವಿನೀತ್. ಯಾರು ಗೊತ್ತಾಗ್ಲಿಲ್ಲ. ಅದೇ ನಿಮ್ಮನ್ನು ನೋಡೋಕೆ ಬಂದಿದ್ನಲ್ಲ. ಅಂದರೆ ಡ್ಯಾಡಿ ನಮ್ಮ ಕುಟುಂಬದ ಜೊತೆ ಮದುವೆ ವಿಚಾರಕ್ಕೆ ನಿಮ್ಮ ಮನೆಗೆ ನಿಮ್ಮನ್ನು ನೋಡೋಕ್ಕೆ. ಓ, ಹೇಳಿ. ನಾವು ಬಂದಾಗ ಮನೇಲೇನೋ ಟೈಮಲ್ಲಿ ಚರ್ಚೆ ಆಯಿತು. ನಾವೆಲ್ಲ ಬೇಜಾರಾಗಿದ್ದೀವಿ ಅಂತ ನೀವು ತಪ್ಪು ತಿಳ್ಕೊಂಡಿರ್ಬೋದು. ಆ ಥರ ನಾವೇನು ಬೇಜಾರು ಮಾಡ್ಕೊಂಡಿಲ್ಲ ಅಂತ ಹೇಳೋಕ್ಕೆ ಕಾಲ್ ಮಾಡಿದೆ. ಇಟ್ಸ್ ಓಕೆ. ಅದು ಹಳೆ ವಿಷಯಕ್ಕೆ ಬಂದಿದ್ದ ಚರ್ಚೆ. ಅದ್ರ ಹಿಂದೆ ದೊಡ್ಡ ಕಥೆನೇ ಇದೆ. ಫ್ರೀ ಆಗಿದ್ದಾಗ ಹೇಳಿ ಕ್ಲಿಯರ್ ಮಾಡ್ತೀನಿ. ಓಕೆ? ಇರಲಿ, ಪರವಾಗಿಲ್ಲ. ನನಗೇನು ಅದನ್ನು ಕ್ಲಿಯರ್ ಮಾಡಬೇಕಾಗಿಲ್ಲ. ಅದು ದೊಡ್ಡವ್ರ ಜಗಳ, ಸಮಸ್ಯೆ ಏನೇ ಇರಲಿ, ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಹಾಂ, ಒಂದು ಮಾತು ಹೇಳ್ತೀನಿ. ಹೇಳಿ. ನನಗೆ ನೀವು ಹಾರ್ಟ್ಲಿ ಒಪ್ಪಿಗೆ ಆಗಿದ್ದೀರಾ. ನೀವೇ ನನ್ನ ಹೆಂಡತಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಹಾಂ, ಇನ್ನೊಂದು ವಿಷಯ, ನಿಮ್ಮ ಸಿಸ್ಟರ್ ಮೇಘನ್ ಮದುವೆ ಆಗೋದಕ್ಕೆ ನಮ್ಮ ಗಗನ್ ಕೂಡ ಒಪ್ಪಿದ್ದಾನೆ. ನಿಮ್ಮ ಹತ್ರ ಮೇಘ ನಂಬರ್ ಇದ್ದರೆ ಕೊಡ್ತೀರಾ? ಗಗನ್ ಹತ್ರ ಮಾತಾಡಿಸ್ತೀನಿ, ಮೇಘಾಗೂ ಖುಷಿಯಾಗ್ಬೋದು. ಅವಳ ನಂಬರ್ ನನ್ನ ಹತ್ರ ಇಲ್ಲ ಈಗ. ನಾನು ಹೊರಗಡೆ ಇದ್ದೀನಿ. ಮನೆಗೆ ಹೋದ್ಮೇಲೆ ಅವಳ ನಂಬರ್ ಕೊಡ್ತೀನಿ. ಹೌದು, ನನ್ನ ನಂಬರ್ ನಿಮ್ಗೆ ಹೇಗೆ ಸಿಕ್ತು? ನಿಮ್ಮ ಮತ್ತೆ ಮೀನಾಕ್ಷಿ ಅನ್ನೋರು ಕೊಟ್ಟರು. ಸರಿ, ನನ್ನ ಒಪಿನಿಯನ್ ತಿಳಿಸಿದ್ದೀನಿ. ಇನ್ನು ನಿಮ್ಮ ಒಪಿನಿಯನ್ ತಿಳಿಯೋ ಆಸೆ. ಇದು ನಿಮ್ಮದೇ ನಂಬರ್ ತಾನೆ? ಹೌದು, ಇದು ನನ್ನದೇ ನಂಬರು. ಸರಿ, ನಾನೇ ಕಾಲ್ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ. ಓಕೆ, ನೋ ಪ್ರಾಬ್ಲಮ್. ಟೇಕ್ ಯುವರ್ ಓನ್ ಟೈಮ್. ನಿಮ್ಮ ಕಾಲ್ಗೋಸ್ಕರ ಕಾಯ್ತಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದು ದಿನ ರಿಲ್ಯಾಕ್ಸ್ ಆಗ್ತೀನಿ. ಆಮೇಲೆ ನಿಂಗೆ ಭೇಟಿಯಾಗಿ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ. ನಿಮ್ಮ ಸಹಾಯ ಯಾವತ್ತೂ ಮರೆಯಲ್ಲ. ಮನೇಲಿ ನಾನು ಟ್ರಿಪ್ ಹೋಗಿದ್ದೀನಿ ಅಂತಾನೆ ಹೇಳಿದ್ದೀರಾ? ಬೇರೇನು ಗೊತ್ತಿಲ್ಲ ತಾನೆ? ಡ್ರಗ್ಸ್ ಟೀಮ್ ಅರೆಸ್ಟ್ ಅಂತ ನ್ಯೂಸ್ ಎಲ್ಲದರಲ್ಲೂ ಬಂತು. ಆದರೆ ನಿಮ್ಮ ಹೆಸರು ಬರದೇ ಇದ್ದಾಗೆ ನಾನು ನೋಡಿಕೊಂಡೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಕೇಸಲ್ಲೂ ಬಚಾವ್ ಮಾಡಿದ್ರೆ ನಾನು ಮರ್ಯಾದೆನೂ ಉಳಿಸಿದ್ರಿ. ನೀನು ಡೈರೆಕ್ಟ್ ಅಕ್ಯೂಡ್ ಅಲ್ಲ ಅಂತ ಕೋರ್ಟ್ ಹೇಳಿದ್ದಕ್ಕೋಸ್ಕರ ನಿನಗೆ ಈಸಿಯಾಗಿ ಬೇಲ್ ಸಿಕ್ತು. ಸರ್, ಅದನ್ನು ಗ್ಲೂಕೋಸ್ ಪೌಡ್ರ್ ಅಂತ ನನ್ನ ರೂಮಲ್ಲಿ ತಂದಿಟ್ರು. ನನಗೇನು ಗೊತ್ತು ಅದು ಅಷ್ಟೊಂದು ವ್ಯವಹಾರ ಇರುತ್ತೆ ಅಂತ. ಸದ್ಯಕ್ಕೆ ನಿಮ್ಮನ್ನು ಬೇಲ್ ಮೇಲೆ ಬಿಟ್ಟಿದ್ದಾರೆ, ಆದರೆ ತನಿಖೆ ನಡೀತಾನೆ ಇರುತ್ತೆ. ಇನ್ನು ಮುಂದೆ ನೀವು ಸ್ವಲ್ಪ ಹುಷಾರಾಗಿರಬೇಕು. ಹೌದು, ಯಾಮಾರಿದ್ದು ಇಲ್ಲಿಗೆ ಸಾಕಾಗಿದೆ. ಇನ್ಮೇಲೆ ಯಾರನ್ನೂ ಅತಿಯಾಗಿ ನಂಬಲ್ಲ. ಓಕೆ, ಥ್ಯಾಂಕ್ ಯು ಸರ್.
ಹಲೋ. ಮಯೂರಿ, ನಿನ್ನ ಬಾಯಿಂದ ಒಳ್ಳೆ ವಿಷಯ ಕೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸತ್ಯ ಹೇಳು, ನಿನ್ನ ನೋಡಕ್ ಬಂದಿರೋ ಹುಡುಗ ನಿನ್ನನ್ನು ಒಪ್ಕೊಳ್ಳಿಲ್ಲ ಅಲ್ವಾ? ಒಪ್ಕೊಂಡಿದ್ದಾನೆ. ಇಲ್ಲ ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೀಯ. ಗಂಡಿನ ಕಡೆಯವರು ನಿನ್ನ ನೋಡಕ್ ಬಂದಾಗ ಮನೇಲಿ ಜಗಳ ಆಯ್ತು ಅಂತ ನಾನು ಕೇಳ್ಪಟ್ಟೆ. ಹೌದು, ಆದ್ರೆ ಅದರಿಂದ ಅವ್ರಿಗೇನು ಬೇಜಾರಾಗಿಲ್ಲ. ಯಾಕಂದ್ರೆ ಜಗಳ ಆಗಿರೋದು ಯಾವ ಕಾರಣಕ್ಕೆ ಅನ್ನೋದು ಗಂಡಿನ ಕಡೆಯವ್ರಿಗೆ ಕ್ಲಿಯರ್ ಆಗಿದೆ. ಮಯೂರಿ, ಏನ್ ಹೇಳು? ಅಲ್ಲ, ಆ ಗಂಡೇನೋ ಒಪ್ಕೊಂಡ, ಅವನಿಗೆ ಬುದ್ಧಿ ಇಲ್ಲ. ಆದ್ರೇನು? ನೀನು ಒಪ್ಕೊಂಡ್ಯಾ? ಇಲ್ಲ, ನೀನು ಒಪ್ಕೊಂಡಿರಲ್ಲ, ನನಗೆ ಗೊತ್ತು. ಈ ಹುಡ್ಗ ಅಲ್ಲ, ಬೇರೆ ಯಾವುದೇ ಹುಡ್ಗ ಬಂದರೂ ನೀನು ಅವನನ್ನು ಒಪ್ಕೊಳ್ಳಲ್ಲ. ನಿನ್ನ ಮನಸ್ಸಲ್ಲಿ ಜಯಂತ್ ಇರೋದು, ಅದನ್ನು ಯಾರಿಂದಲೂ ಬದಲಾಯಿಸೋಕ್ಕಾಗಲ್ಲ. ಆ ಬ್ರಹ್ಮನೇ ಬಂದು ರೀಕ್ರಿಯೇಟ್ ಮಾಡಿದ್ರು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಎಲ್ಲರೂ ಮುಂದೆ ಯಾಕೆ ಬಿಲ್ಡಪ್ ಕೊಡ್ತಾ ಇದೆಯಾ? ನನ್ನನ್ನು ಒಪ್ಕೊಂಡು ಮದುವೆ ಆಗು, ಚೆನ್ನಾಗಿರೋಣ. ಸುಮ್ಮನೆ ಇರ್ತೀಯಾ? ಎರಡು ಕಡೆಯವ್ರಿಗೆ ಮದುವೆ ಒಪ್ಪಿಗೆ ಆಗಿದೆ. ಹುಡುಗನ ಹೆಸರು ವಿನೀತ್, ಚೆನ್ನಾಗಿದ್ದಾನೆ ನೋಡೋದಕ್ಕೆ. ನೀನ್ ನನ್ನನ್ನ ಮರೆತ್ರೆ ಒಳ್ಳೇದು. ನೋ ವೇಸ್, ಅದು ಸಾಧ್ಯನೇ ಇಲ್ಲ. ನನ್ನ ಕೊನೆ ಉಸಿರಿರೋರ್ಗೂ ನಾನು ನಿನ್ನನ್ನೇ ಪ್ರೀತಿಸ್ತಾ ಇರ್ತೀನಿ. ಸುಮ್ಮನೆ ಆಟ ಆಡಿಸ್ಬೇಡ. ನಾನ್ ಯಾಕೆ ನಿನ್ನ ಆಟ ಆಡಿಸ್ಲಿ? ಇದಳಲ್ಲ ನಿನ್ ಡ್ರೀಮ್ ಗರ್ಲ್ ಸೈಕೋ ಚಾರು, ಹೋಗಿ ಅವಳನ್ನೇ ಹುಡುಕಿ ಮದ್ವೆ ಆಗು. ಅವಳನ್ನ ಮದುವೆ ಆಗೋದ? ಅವಳನ್ನ ಮದುವೆ ಆಗೋದ್ಕಿಂತ ಸಾಯೋದೇ ಮೇಲು. ನೋಡು, ನೀ ನನ್ನನ್ನು ಮದುವೆ ಆಗ್ತೀಯಲ್ಲೋ ಅದನ್ನ ಮೊದಲು ಹೇಳು. ಅವಳ ವಿಷಯ ನಿನಗೆ ಬೇಡ. ಒಂದು ವೇಳೆ ನೀ ನನ್ನನ್ನು ಒಪ್ಕೊಳ್ಳಿಲ್ಲ ಅಂದರೆ ಈ ಜಯಂತನ ಜೀವನದಲ್ಲಿ ಮದುವೆ ಅನ್ನೋದೇ ಇನ್ನಿರಲ್ಲ. ಮಯೂರಿ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ನನ್ನ ಕೈಯಲ್ಲಿ ಏನು? ಏನಿದೆ ನಿನ್ ಕೈಯಲ್ಲಿ? ನನ್ನ ಪ್ರೀತಿ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ. ವಾಟ್? ಸಾಕ್ಷಿನ? ಏನದು? ಅದು ಸರ್ಪ್ರೈಸ್. ಫೋನಲ್ಲೆಲ್ಲ ಹೇಳಕ್ಕಾಗಲ್ಲ. ಮನೆಗೆ ಬಂದು ನಿನ್ನ ಮುಂದೆನೆ ತೋರಿಸ್ತೇನೆ. ನಿನಗೆ ಗೊತ್ತಾಗತ್ತೆ ನನ್ನ ಪ್ರೀತಿ ಎಷ್ಟು ಸೀರಿಯಸ್ ಆಗಿದೆ ಅಂತ. ವಿನೀತ್ ಅಂತೆ, ವಿನೀತ್ ನನ್ನ ಎದುರು ಸಿಗ್ಬೇಕಿತ್ತು. ಮಯೂ ನೀನು ಹೇಗೋ ಮದುವೆ ಆಗ್ತೀಯ ಅಂತ ಧಮಕಿ ಆಗ್ತಿದ್ದೆ. ಆ ತೆನಾಲಿ ರಾಮನ್ ಬೆಕ್ಕಿನ ಕತೆ ಥರ ಆ ಬೆಕ್ಕು ಹಾಲು ನೋಡಿದ್ರೆ ಹೇಗೆ ದೂರ ಓಡೋಗ್ತಿತ್ತೋ, ಇವನು ಮಯೂರಿ ನೋಡಿದ್ರೆ ಅಷ್ಟು ದೂರ ಓಡೋಗ್ಬೇಕು, ಆ ರೀತಿ ಮಾಡ್ತಿದ್ದೆ. ಹಲೋ ರಾಹುಲ್. ಮೇಘ, ನನಗೆ ಬೇಲ್ ಸಿಕ್ತು ಮೇಘ. ದೇವ್ರು ನನ್ನ ಕೈ ಬಿಟ್ಟಿಲ್ಲ. ನಾನು ನಿರಪರಾಧಿ. ಇನ್ಮೇಲೆ ಯಾವ ಸಮಸ್ಯೆನೂ ಇಲ್ಲ. ನಿಮಗೆ ನನ್ನ ಮೇಲೆ ಬೇಜಾರಾಗಿರ್ಬೋದು ಮೇಘ, ಆದರೆ ಸತ್ಯ ಅಂತಿದ್ರೆ ನನಗೆ ಬೇಲ್ ಸಿಗುತ್ತೆ ಅಂತ ಹೇಳಿದ್ನಲ್ಲ. ನೋಡು, ನನಗೆ ಬೇಲ್ ಸಿಕ್ತು. ನನ್ನ ಮಾತು ನಿಜ ಆಯಿತು. ಇನ್ನು ಮುಂದೆ ಯಾವತ್ತೂ ನಿನ್ನ ನಂಬಿಕೆಗೆ ಮೋಸ ಆಗಲ್ಲ ಮೇಘ. ನಾನು ಬದಲಾಗ್ತಾ ಇದ್ದೀನಿ. ನನ್ನಿಂದ ಯಾವ ಮೋಸನೋ ಅನ್ಯಾಯನೋ ಆಗಿಲ್ಲ. ನನಗೆ ನೀನು ಬೇಕು, ನಿನ್ನ ಪ್ರೀತಿ ಬೇಕು ಮೇಘ. ಇನ್ಮೇಲೆ ನಾನು ನೀನು ಚೆನ್ನಾಗಿರೋಣ. ಯಾಕೆ ಮೇಘ ಏನು ಮಾತಾಡ್ತಾನೆ ಇಲ್ಲ? ಬೇಜಾರಾ? ರಾಹುಲ್, ನಮ್ಮನೆಗೆ ಹುಡುಗನ ಕಡೆಯವ್ರು ಬಂದಿದ್ರು.
ಅದೆಷ್ಟೇ ಗಂಡುಗಳು ಬರಲಿ, ಆ ದೇವರೇ ಅಡ್ಡ ಬಂದರೂ ಸರಿ, ನಾನು ನಿನ್ನ ಬಿಡಲ್ಲ. ನೀನು ಯಾವತ್ತಿದ್ರೂ ನನ್ನವಳು, ನೀನು ನನಗೇ ಸೇರಬೇಕಾದವಳು. ಅಮ್ಮ. ಹಲೋ 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 ಮೇಘ. ಬೇಡ ಬೇಡ ಅಂತ ಹೇಳ್ತಿದ್ರು, ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಅಪ್ಪ ಯಾಕೆ ಹೇಳಿದ್ರು, ಏನ್ ಹೇಳಿದ್ರು ಅನ್ನೋ ಪರಿಜ್ಞಾನ ಬೇಡ ನಿನ್ಗೆ? ಸಲಿಗೆ ಕೊಟ್ವಿ ಅಂತ ಹೀಗ ಮಾಡೋದು ನೀನು? ಛೇ! ಎಲ್ರಿ ನಮ್ಮ ಮಗಳು? ಕೊನೆಗೂ ನಮ್ಮ ಮಗಳು ಬಂದೇ ಇಲ್ವಲ್ರಿ? ಸಾಲ ತಗೊಂಡವನು ಸಮುದ್ರದ ಅಡಿಯಲ್ಲಿದ್ರು ಹುಡುಕಿಸ್ತೀನಿ ಅಂತ ಜಂಬ ಕೊಚ್ಕೋತಾ ಇದ್ರಲ್ಲ, ಈಗ ನಮ್ಮ ಮಗಳನ್ನೇ ಹುಡುಕ್ಸೋಕ್ ಆಗ್ತಿಲ್ಲ ನಿಮ್ಗೆ? ಬರೀ ಜಂಬದ ಮಾತು ಅಷ್ಟೇ ಅಲ್ವಾ ನಿಮ್ದು? ರುಕ್ಮಿಣಿ, ಏನೇ ನೀನು? ಬಿಸ್ನೆಸ್ ಬೇರೆ, ಪರ್ಸನಲ್ ಬೇರೆ. ನಮ್ಮ ಮಗಳು ಕಾಣಿಸ್ತಿಲ್ಲ ಅಂತ ಊರಿಡಿ ಹೇಳ್ಕೊಂಡು ಬರೋಕ್ಕಾಗತ್ತ? ಹೆಣ್ಮಕ್ಳ ವಿಷಯ ಮಾತಾಡುವಾಗ ಹುಷಾರಾಗಿರ್ಬೇಕು. ಹಾಗೇನಾದ್ರೂ ಬಾಯಿ ತಪ್ಪಿ ನಮ್ಮ ಮಗಳು ಕಾಣಿಸ್ತಿಲ್ಲ ಅಂತ ಊರು ತುಂಬ ಹೇಳ್ಕೊಂಡು ಬಂದ್ರೆ ಮುಂದೆ ತೊಂದರೆ ಆಗೋದು ನಮಗಲ್ಲ, ನಮ್ಮ ಮಗಳ ಚಾರು ಭವಿಷ್ಯಕ್ಕೆ. ಮತ್ತೆ ಈಗೇನ್ ಮಾಡ್ತೀರಾ? ನೋಡಿ, ನೀವೇನ್ ಬೇಕಾದ್ರೂ ಮಾಡಿ, ನನಗೆ ನನ್ನ ಮಗಳು ಬೇಕು. ನನಗೆ ಗೊತ್ತಿರೋರಿಗೆ ಕಾಲ್ ಮಾಡಿಬಿಟ್ಟು ಇಂಡೈರೆಕ್ಟ್ ಆಗಿ ವಿಚಾರಿಸಿದ್ದೀನಿ ಕಣೆ. ಆದ್ರೆ ಚಾರು ಎಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಏನಾದ್ರೂ ಜಯಂತನ್ ಮನೆಗೆ ಹೋಗಿರ್ಬೋದಾ? ಪಶುಪತಿ ಕಾಲ್ ಮಾಡಿದ್ದೆ, ಅಲ್ಲೂ ಬಂದಿಲ್ಲ ಅಂತ ಹೇಳಿದ್ರು. ಹೌದಾ ರೀ? ಜಯಂತನ್ಗೊಂದು ಫೋನ್ ಮಾಡಿ. ಚಾರು ಅವನಿಗೇನಾದ್ರೂ ಫೋನ್ ಮಾಡಿದ್ರೆ? ಸರಿ. ಹಲೋ. ಚಾರು ಎಲ್ಲಿ? ನನಗೇನು ಗೊತ್ತು ಅವಳು ಎಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ, ಏನು ಮಾಡ್ತಾಳೆ ಅಂತ ನನಗೆ ಹೇಳ್ಬಿಟ್ಟು ಮಾಡ್ತಾಳೆ? ಇಲ್ಲ ತಾನೆ? ನಿಮ್ಮ ಮಗಳು, ನಿಮಗೆ ಗೊತ್ತಿರಬೇಕು. ನನಗ್ಯಾಕೆ ಕೇಳ್ತಿದ್ದೀರಾ? ಚಾರು ಕಾಣಿಸ್ತಿಲ್ಲ, ಅದಕ್ಕೆ ವಿಚಾರಿಸ್ತಿದ್ದೀನಿ. ನಿನಗೇನಾದ್ರೂ ಕಾಲ್ ಮಾಡಿದ್ರೆ ಇಲ್ಲ ಮೀಟ್ ಮಾಡಿದ್ರೆ ಹೌದು ಅಥವಾ ಇಲ್ಲ ಇಷ್ಟನ್ನು. ಅದು ಬಿಟ್ಟು ನಾಲ್ಗೆ ಉದ್ದ ಬಿಡಬೇಡ. ಅರ್ಥ ಆಗ್ತಿಲ್ವ ನಾನು ಹೇಳ್ತಿರೋದು? ಇನ್ ಯಾವ ರೀತಿ ಹೇಳ್ತಾರೆ? ಒಂದ್ ವೇಳೆ ಆ ಚಾರು ನನ್ನ ಕಣ್ಮುಂದೆ ಬಂದ್ರೆ ಕೈ ಕಾಲು ಕಟ್ಟಿ ನಿಮ್ಮ ಮನೆ ಮುಂದೆ ಹಾಕ್ತೀನಿ. ಅಯ್ಯೋ, ಏನ್ರಿ ನೀವು? ಯಾಕ ಹುಡುಗನ ಹತ್ರ ಅಷ್ಟೊಂದು ಹಾರ್ಷಾಗಿ ಮಾತಾಡಿದ್ರಿ? ಈಗಿನ ಕಾಲದ ಹುಡುಗರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮ್ಗೆ. ರುಕ್ಮಿಣಿ, ನಾವು ನಮ್ಮ ಮಗಳು ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದೀವಿ. ಅವ್ನು ಮಾತಾಡೋದು ಸರಿನಾ? ನಿಮ್ಗೆ ಹೇಗೆ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಛೇ! ಸುಮತಿ, ಸುಮತಿ. ಹಾ, ಬಂದೆ. ಏನ್ರಿ? ರಾಮಕೃಷ್ಣನ್ ಮಗ, ರಾಮಕೃಷ್ಣನ್ ತಂಗಿ ಮಗ ಬಂದಿದ್ರಲ್ಲ ಮೇಘ ಮಯೂರಿ ನೋಡೋದಕ್ಕೆ. ಅವರು ನಮ್ಮ ಮಕ್ಕಳನ್ನ ಒಪ್ಕೊಂಡ್ಬಿಟ್ಟು ಒಂದು ಕ್ಷಣ ನನಗೆ ಆತಂಕ ಆಗ್ಬಿಟ್ಟಿತ್ತು. ಆ ಪ್ರಸಾದ್ ಬಂದು ರಾಧಾಂತ ಮಾಡಿದಾಗ ಒಳ್ಳೆ ಸಂಬಂಧ ಎಲ್ಲಿ ಕೈ ಬಿಟ್ಟು ಹೋಗುತ್ತೋ ಅಂತ. ದೇವ್ರ ತೊಟ್ಟನು ಸಂಬಂಧ ಕೈಗೂಡ್ಬಿಡ್ತು. ಮಯೂರಿ ಹತ್ರ ಮಾತಾಡಿದ್ಯಾ? ಅವಳ ಮನಸ್ಸಿನಲ್ಲಿ ಯಾವ ಕನ್ಫ್ಯೂಷನ್ನು ಇಲ್ಲ ತಾನೆ? ಇದ್ರೆ ಹೇಳ್ಬಿಡೋದಕ್ಕೆ ಹೇಳು. ಗಂಡಿನ ಕಡೆಯವ್ರು ಬಂದಾಗ ಮತ್ತೊಂದು ರಾಧಾಂತ ಆಗೋದು ಬೇಡ. ಇಲ್ಲ ರೀ, ನಾನು ಅವಳ ಹತ್ರ ಮಾತಾಡಿದ್ದೀನಿ, ಯಾವ ಕನ್ಫ್ಯೂಷನ್ ಇಲ್ಲ. ನೀವು ಹೇಗೆ ಹೇಳ್ತೀರೋ ಹಾಗೆ ನಾ ಕೇಳ್ತೀನಿ ಅಂತ ಹೇಳಿದ್ದಾಳೆ. ಮಯೂರಿ ಸುಳ್ಳು ಹೇಳಿದಾಳೆ. ಏನೇ ನಿಂದು ಹೊಸದು? ಎಲ್ಲಿ ಹೋಗಿದ್ದೆ? ಈಗ ಬಂದು ಹೊಸ ರಾಗ ಆಡ್ತಿದ್ಯಲ್ಲ? ಹೊಸ ರಾಗ ಅಲ್ಲ ಮಾವ, ಹಳೇದೆ. ಹೊಸ ಸ್ಟೈಲಲ್ಲಿ ಹೇಳಕ್ ಬಂದಿದ್ದೀನಿ ಅಷ್ಟೇ. ನೀವು ಯಾವುದೇ ಹುಡುಗನ ನೋಡಿದ್ರು ಮಯೂರಿ ಮದುವೆ ಆಗಲ್ಲ, ಅವಳನ್ನ ನಾನೇ ಮದುವೆ ಆಗೋದು.
ನಾನು ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಯಾರಿಗೂ ಬಿಟ್ಕೊಡಲ್ಲ. ಜಯಂತ್, ನೀವು ಕೂಗಾಡಿ ಹೊಡೀರಿ, ನಿಮಗ ಅಧಿಕಾರ ಇದೆ. ಮಾವ, ನನಗೆ ಮಯೂರಿ ಮೇಲೆ ಇರೋದು ಪ್ರೀತಿ. ಅವಳು ಬೇಕು ಅಂತ ನಾನು ಹಠನೂ ಹಿಡಿತೀನಿ. ಜೊತೆಗೆ ಇಲ್ಲಿ ನೋಡಿ, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಮಯೂರಿ ನನ್ನ ಹೃದಯದಲ್ಲಿದ್ದಾಳೆ. ಯಾರು ಏನೇ ಹೇಳಿ, ಮಯೂರಿ ನನ್ನವಳು. ಇದು ಮಾತ್ರ ಸತ್ಯ. ಇನ್ನೂ ಒಂದ್ಸಲಿ ಹೇಳ್ತೀನಿ ಕೇಳಿ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಮಯೂರಿನ ಮಾತ್ರ ಬಿಟ್ಕೊಡಲ್ಲ.